ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪಿವಿ ಜಾನ್ಸನ್ ಅಧ್ಯಕ್ಷತೆಯಲ್ಲಿ ಜರುಗಿತು. ವಿರಾಜಪೇಟೆಯ ಶಾಸಕರ ಕಚೇರಿಯಲ್ಲಿ ಏರ್ಪಡಿಸಿದ್ದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಾನ್ಸನ್, ತಾಲೂಕಿನಲ್ಲಿ ಕಡುಬಡವರ ಬಿಪಿಎಲ್ ಕಾರ್ಡುಗಳು ರದ್ದಾಗಿವೆ. ಕೆಲವರಿಗೆ ತಾಂತ್ರಿಕ ದೋಷಗಳಿಂದ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾ ಇಲ್ಲ. ಕೆಲವೆಡೆ ಕೆಎಸ್ಆರ್ಟಿಸಿ ಬಸ್ಸುಗಳು ನಿಲುಗಡೆ ನೀಡ್ತಾ ಇಲ್ಲವೆಂಬ ದೂರುಗಳಿವೆ. ಆದ್ದರಿಂದ ಪ್ರತಿ ಹೋಬಳಿವಾರು ಬಿಪಿಎಲ್ ಕಾರ್ಡ್ ರದ್ದಾಗಿರುವವರು ಹಾಗೂ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಎನ್ನುವರನ್ನ ಪಟ್ಟಿ ಮಾಡಿ ಅವರ ದಾಖಲೆಗಳನ್ನು ಪಡ್ಕೊಂಡು ಸತ್ಯಾಸತ್ಯತೆಯ ವರದಿಯನ್ನು ರಾಜ್ಯ ಸಮಿತಿಗೆ ಕಳುಹಿಸುವ ಕೆಲಸ ಮಾಡಲಾಗುತ್ತೆ ಎಂದರು. ಈ ಸಂದರ್ಭ ಮಾತನಾಡಿದ ಆಹಾರ ನಿರೀಕ್ಷಕರಾದ ಸೀನಾ ಕುಮಾರಿ, ಇತ್ತೀಚೆಗೆ ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶವಿದೆ. ಅರ್ಹರಿಗೆ ಪಡಿತರ ಚೀಟಿ ಒದಗಿಸುವ ಸಲುವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಎಂದು ವಿವರಿಸಿದರು. ನಾವು ಯೂಸ್ ಮಾಡಬೇಕಿತ್ತು, ಬಟ್ ನನ್ನದೇ ಯೋಚನೆ ಇದ್ದಿಲ್ಲ. ಮಾರ್ಚ್ 6-7 ಮಾಡ್ಬೋದಾ ಒಂದು ಮೀಟಿಂಗ್ ಇದೆ ಮಾಡಿ 10 ಮೇಲೆ ಅದೇ ಮಾರ್ಚ್ ಬೇಗ ಮಾಡಿದ್ರೆ ಒಳ್ಳೆಯದು ಸರ್. ನಮಗೂ ಕೂಡ ಬರೋದಿಲ್ಲ, ಕಂಡುಕೊಳ್ಳೋದಿಲ್ಲ. ಇದು ಜಾಗ್ತಾ ಇದೆ. ಅದು ಒಂದು ಪತ್ರಿಕಾ ಪ್ರಕಟಣೆ ಮಾಡಿ ಈ ಖುಷಿ ಪರ್ ಡೇ ಆ ಥರ ಆಗ್ತಾ ಇದೆ. ಅದು ಹಾಫ್ ಆನ್ ಅವರ್ ಏನೋ ಇದೆ. ಮಾಹಿತಿ ಕೊಟ್ಟರೆ ಇವರಿಗೆಲ್ಲ ಎಮರ್ಜೆನ್ಸಿ ಇರುತ್ತೆ. ಇವ್ರಿಗೂ ಯಾವ ಕೇಳ್ತಾರೆ, ಏನಪ್ಪ ನೀವು ಅಂತ ಕೇಳ್ತಾರೆ. ಇವ್ರು ಹೇಳಿದ್ದಾರೆ, ಇವ್ರು ಹೇಳಿದ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳ್ತೀವಿ. ಎಲ್ಲೇ ಮಾಡ್ತಾರೆ ನಮ್ಗೆ ಎಷ್ಟು ಆಗಿದೆ ಅಂತ ಇಲ್ಲ ಸರ್. ಅಕ್ಟೋಬರ್ದು ಹಾಕೊಂಡಿದ್ದೀನಿ ಸರ್. ಆಲ್ಮೋಸ್ಟ್ 74% ಇನ್ಕ್ರೀಸ್ ಆಗಿದೆ ಸರ್. NPCI ಮ್ಯಾಪಿಂಗ್ ಸರ್. ಅದೇ ಕ್ಲಿಯರ್ ಆದರೆ ನನಗೆ ಒಂದು ಸಮಾಧಾನ. ನಾವು ಇಂಡಿವಿಜುವಲ್ ಫೋನ್ ಮಾಡಿ ಕೂಡ ಹೇಳಿದ್ದೀವಿ ಸರ್ ಬೆನಿಫಿಷರೀಸ್ಗೆ. 61 ಇರಬೇಕು. 3 ಡೇಸ್ ಆಗಿದೆ, ಪುನಃ ಈಗ ಡೇಸ್ ಆಗಿದೆಯಲ್ಲ. ಇವಾಗ ನಾನು ಈ ಪರ್ಟಿಕ್ಯುಲರ್ ಮಂತ್ದು ಅಕ್ಟೋಬರ್ ಮತ್ತು ನವೆಂಬರ್ದು 2 DBT ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಸರ್. ಹಾಗಾಗಿ ನಾನು ಅಕ್ಟೋಬರ್ ಮಂತ್ದು ಚೆಕ್ ಮಾಡಿಲ್ಲ. ಸೆಪ್ಟೆಂಬರ್ ತನಕ ನಾನು ಫಸ್ಟ್ ಜೂನಲ್ಲಿ ಕಂಪ್ಲೀಟ್ ಚೆಕ್ ಮಾಡಿದ್ವಿ. ಸೊ ಅವಾಗ ಟೋಟಲ್ 91ನಲ್ಲಿ ನಮಗೆ ಆಲ್ಮೋಸ್ಟ್ 60+ ಏನೋ ಇತ್ತು ಬಾಕಿ.